Hello guys, welcome back to Rio Academy guys. This is the chapter 2 on economics. The very important chapter today because in chapter we have all the questions and we are going to discuss whole thing detail agi. But exam ಗೆ ಬರಬಹುದಾದ right ಯಾವೆಲ್ಲ questions ಇದಾವಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಿಮಗೆ. And hi Aman, very good evening beta. So guys, hi Vasanta, welcome back ಬಚ್ಚಾ. ಈಗ ಏನಪ್ಪಾ ಅಂದ್ರೆ ಟೈಮ್ ಟೇಬಲ್ ನ ಶೇರ್ ಮಾಡ್ತೀನಿ ನಿಮಗೆ, ಚಿಂತೆ ಬೇಡ. Nothing to worry, I'll share the timetable, but focus point ಏನೀಗ ಅಕೌಂಟ್ಸ್ ಬಿಸ್ನೆಸ್ ಅಂಡ್ ಸ್ಟಾಟಿಸ್ಟಿಕ್ ಕ್ಲಾಸ್ ಇರುತ್ತೆ. ಮತ್ತೆ ಅಕೌಂಟ್ಸ್ ಬಿಸ್ನೆಸ್ ಇದಿರುತ್ತೆ, ಅಕೌಂಟ್ಸ್ ಇರುತ್ತೆ ಡೈಲಿ ಬೇಸಿಸ್. ಬಟ್ ಆಸ್ ಆಫ್ ನೌ ಟುಡೇ ವಿ ಹ್ಯಾವ್ ಬ್ಯಾಕ್ ಟು ಬ್ಯಾಕ್ 2 ಕ್ಲಾಸಸ್. ನಾ ಟೈಮ್ ಕೊಡ್ತೀನಿ ನಿಮಗೆ, ಟೈಮ್ ಟೇಬಲ್ ಫಸ್ಟ್ ಪೀಸಿದು ಈ ಟೈಮಿಗೆ ಕ್ಲಾಸ್ ಇದೆ ಅಂತ. ಆ ಟೈಮ್ ಇದ್ದಾಗ ನೀವು ಲೈವ್ ಬಂದು ಕಳ್ಕೋಬಹುದು, ಯಾವುದು ಸ್ಟಾಟಿಸ್ಟಿಕ್ ಅಕೌಂಟ್ಸ್ ಎಲ್ಲವನ್ನು. ಬಟ್ ಮೋಸ್ಟ್ ಪ್ರಾಬ್ಲಿ 5:30 ಕ್ಲಾಸ್ ಸ್ಟಾರ್ಟ್ ಆಗ್ತದೆ ನಿಮಗೆ. ಓಕೆನಾ ಬಚ್ಚಾ? ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಲೈಕ್ ಮಾಡಿ ವಿಡಿಯೋನ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ಬಚ್ಚಾ ಹಾಯ್ ಪ್ರಥಮ್. ನೋಡಿ ಪ್ರಥಮ್, ನೀನು ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು ನನಗೆ ಡೌಟ್ಸ್ ಎಲ್ಲ. ಯು ಕ್ಯಾನ್ ಆಸ್ಕ್ ಮೀ ಆಲ್ ದ ಡೌಟ್ಸ್ ಹ್ಯಾಂಡ್ ರೈಸ್ ಮಾಡಿ. ಬಟ್ ಇವಾಗ ಏನ್ ಕಲಿಸ್ತಾ ಇದೆಯಲ್ಲ ಎಕ್ಸಾಮ್ಗೆ ಇವಾಗ ಬರ್ತವೆ, ರಿಲ್ಯಾಕ್ಸ್ ಆಗಿ ಕೂಲ್ ಆಗಿ ಎಕ್ಸಾಮ್ ಪರ್ಪಸ್ ನಾವು ಕಲಿಸ್ತಾ ಇದ್ದೀವಿ, ಕಲ್ಕೊಂಪ. ಓಕೆ, ಇದಾದ್ಮೇಲೆ ಬಿಸಿನೆಸ್ ಕ್ಲಾಸ್ ಇದೆ, ಆಮೇಲೆ ಸ್ಟಾಟಿಸ್ಟಿಕ್ ಕ್ಲಾಸ್ ಟೈಮ್ ಟೇಬಲ್ ಕಳಿಸ್ತಾ ನಾನು. ಓಕೆನಾ ಮಗ? ಸ್ಟಾರ್ಟ್ ಮಾಡೋಣ ಪ್ರಥಮ್. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ನೋಡಿ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಟರ್ಮ್ಸ್ ಏನಪ್ಪಾ ಅಂದ್ರೆ ಗೈಸ್, collection of data, right? So nodi, in the previous chapter ನಾವು ಏನು ಮಾಡಿದ್ವಿ, we have learned about the exactly what is economics. Now you also studied about the roles and importance of statistics. ಅಲ್ಲಿ ಸ್ಟಾಟಿಸ್ಟಿಕ್ ನಾನು ಏನು ಹೇಳಿದೀನಿ ಪ್ರೀವಿಯಸ್ ಕ್ಲಾಸ್ ಆಗ ನಿಮ್ಗೆ ಹೇಳಿದೆ ನಾನು, ಏನಂತ ಸ್ಟಾಟಿಸ್ಟಿಕ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಯೂಟ್ಯೂಬ್ ದಾಗೂ ಕ್ಲಾಸ್ ಅಪ್ಲೋಡ್ ಆಗಿದೆ, ಬೇಗ ಚೆಕ್ ಮಾಡ್ಕೋಬಹುದು. ಇನ್ ದ ಸೇಮ್ ಟೈಮ್ ಇನ್ ದಿಸ್ ಚಾಪ್ಟರ್ ಯು ವಿಲ್ ಸ್ಟಡಿ ದ ಸೋರ್ಸಸ್ ಆಫ್ ಡೇಟಾ. ಡೇಟಾ ಏನಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಇದೆ. ಸೋರ್ಸಸ್ ಆಫ್ ಡೇಟಾ, ಏನ್ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದೆ, ಆ ಇನ್ಫಾರ್ಮೇಶನ್ ಅಂದ್ರೆ ಯಾವ ರೀತಿ ಗ್ಯಾದರ್ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ರೈಟ್? ಸೊ ನೋಡಿ, ನಮ್ಮ ಉದ್ದೇಶ ಈಗ 80 ಔಟ್ ಆಫ್ 80 ತಗೋಬೇಕಂದ್ರೆ ಗೈಸ್ ಸಪೋರ್ಟ್ ಮಾಡಬೇಕು. ಏನೆಲ್ಲ ನಾನು ನೋಟ್ಸ್ ಕಳಿಸಿರ್ತೀನಿ ರೆಫರ್ ಮಾಡಬೇಕು. 110% ಎಲ್ಲ ಆಗುತ್ತೆ. ಅಕೌಂಟ್ ಬಿಸ್ನೆಸ್ ಎಕನಾಮಿಕ್ಸ್ ಸ್ಟಾಟಿಸ್ಟಿಕ್ ಅಂಡ್ ಇಂಗ್ಲಿಷ್ ಕ್ಲಾಸ್ ಇದೆ ನಿಮಗೆ. ಸೊ ಈಗ ಯಾವ ಡೇಟಾ ನಿಮ್ಮ ಹತ್ರ ಇದೆಯಲ್ಲ ಆ ಡೇಟಾ ಸೋರ್ಸ್ ಎಲ್ಲಿಂದ ಬಂತು, ಫ್ರಮ್ ವೇರ್ ಯು ಹ್ಯಾವ್ ಕಲೆಕ್ಟೆಡ್. ಇನ್ಫಾರ್ಮೇಶನ್ ಇದೆ, ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಇದೆ, ಆಧಾರ್ ಕಾರ್ಡ್ ಇದೆ, ಇದೆಯಲ್ಲ ವೋಟರ್ ಐ ಕಾರ್ಡ್ ಇದೆ, ನಿಮ್ ಡ್ರೈವಿಂಗ್ ಲೈಸೆನ್ಸ್ ಇದೆ. ಸೊ ಈ ಡೇಟಾ ಎಲ್ಲಿಂದ ಬಂತು? ಅಂಡ್ ಮೋಡ್ ಆಫ್ ಡೇಟಾ ಕಲೆಕ್ಷನ್ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ. ನೀವು ಈಗ ಜನ್ಮ ತಗೊಂಡ್ರೆ ಬರ್ತ್ ಸರ್ಟಿಫಿಕೇಟ್ ಆಗುತ್ತೆ, ಹೌದಲ್ಲ, ಫಸ್ಟ್ ಟೈಮ್ ಆಗುತ್ತೆ. ಡೆತ್ ಸರ್ಟಿಫಿಕೇಟ್ ಏನಾಗುತ್ತೆ, ಡೆತ್ ಸರ್ಟಿಫಿಕೇಟ್. ಅದೇ ರೀತಿ ಬಚ್ಚೋ ಮೋಡ್ ಆಫ್ ಡೇಟಾ ಇಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಹಿಯರ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚಾ? ನೆಕ್ಸ್ಟ್ ದ ಪರ್ಪಸ್ ಆಫ್ ಕಲೆಕ್ಷನ್ ಆಫ್ ಡೇಟಾ ಇಸ್ ಶೋನ್ ಎವಿಡೆನ್ಸ್ ಫಾರ್ ರೀಚಿಂಗ್ ಸೌಂಡ್ ಅಂಡ್ ಕ್ಲಿಯರ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ಹೌದು, ಇಲ್ಲಿ ಯಾವುದೇ ಇನ್ಫಾರ್ಮೇಶನ್ ಇದೆ ಎದಕ್ಕೆ ಕಲೆಕ್ಟ್ ಮಾಡತ್ತೀರಿ ನೀವು? ಈಗ ನನಗೆ ಡೇಟಾ ಬೇಕಪ್ಪ, PUC ಫಸ್ಟ್ ಇಯರ್ದು. ಪರ್ಪಸ್ ಏನಿದೆ, ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ನಾನು ಕ್ಲಾಸ್ ತಗೋಬೇಕು. ಈಗ ನಾನು PUC ಫಸ್ಟ್ ಇಯರ್ ಡೇಟಾ ತಗೋತಿದ್ದೀನಿ, ಬಿಕಾಮ್ ಕಲಿಸ್ಲಿಕ್ಕೆ ಅಂದ್ರೆ ಪರ್ಪಸ್ ಆಗಿಲ್ಲ ಅದು. ಸೊ ವಾಟ್ ಈಸ್ ದ ಪರ್ಪಸ್, ದಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಹೌದಲ್ಲ? ಎಸ್ ಆರ್ ನೋ? ಸೊ ಅದಕ್ಕೆ ಪರ್ಪಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆನಾ ಮಚ್ಚಾ? ಸೊ ಹಾಗಿದ್ದಾಗ ಇನ್ ಎಕನಾಮಿಕ್ಸ್ ಯು ವಿಲ್ ಆಫನ್ ಕಮ್ ಅಕ್ರಾಸ್ ಸ್ಟೇಟ್ಮೆಂಟ್ ಲೈಕ್ ದಿಸ್: ಆಫ್ಟರ್ ಮ್ಯಾನಿ ಫ್ಲಕ್ಚುಯೇಷನ್ಸ್ ಔಟ್ಪುಟ್ ಆಫ್ ದಿ ಫುಡ್ ಗ್ರೇನ್ಸ್ ರೋಸ್ ಟು 732 ಟನ್ಸ್. ಹಿಂಗ್ ಬರ್ತಾವೆ ಸ್ಟೇಟ್ಮೆಂಟ್ಸ್. ಇನ್ಫ್ಲೇಷನ್ ಜಾಸ್ತಿ ಆಗಿದೆ, GDP ಎಷ್ಟಾಗಿದೆ ಅಂತ. ಸೊ ಅದಕ್ಕೆ ಗೈಸ್ ಇಲ್ಲಿ ಪ್ರೊಡಕ್ಷನ್ ನೋಡಿ ಡೇಟಾ ಇದೆ, ಯು ಕ್ಯಾನ್ ಸಿ ದ ಡೇಟಾ, ರೈಟ್? ಸೊ ಈಗ ನಾನು ನಿಮ್ಗೆ ಟೈಮ್ ತಗೊಳಂಗಿಲ್ಲ. ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಆಫ್ ಯುವರ್ ಟೈಮ್. ಐ ವಾಂಟ್ ಟು ಡಿಸ್ಕಸ್ much of the important question answer from this, right? Important answer from this chapter. ಒಂದು ನಿಮಿಷ, ಬಿಕಾಸ್ ಇದ್ರಾಗ ಎಲ್ಲ ಇದೆ. Without taking much time, jump to the problems. One ನಿಮಿಷ, ಬಿಕಾಸ್ ಈಗ ನಾ ಇದು ಕಲ್ಸ್ಕೊಂಡ್ ಕುಂತ್ರೆ ಮತ್ತೆ ಸಂಜೆಗೆ ಆಗುತ್ತೆ, ನಿಮ್ ಎಕ್ಸಾಮ್ ಬಂದ್ಬಿಡುತ್ತೆ. ಈಗ ಇಂಪಾರ್ಟೆನ್ಸ್ ಕಲ್ಕೊಳ್ಳೋಣ, ಹೌದಲ್ಲ? ಬಿಕಾಸ್ ವಿ ಹ್ಯಾವ್ ಹಾರ್ಡ್ಲಿ 1 ಮಂತ್ ಲೆಫ್ಟ್. ಈ ಮಂತ್ ನೆಕ್ಸ್ಟ್ ಮಂತ್ ಒಳಗೆ ಎಕ್ಸಾಮ್ಸ್ ಇದೆ, ಈಗ ಕಂಪ್ಲೀಟ್ ಮಾಡಿ ಕಲಿಸ್ಬೇಕಲ್ಲ, ಅದಕ್ಕೆ ಹೇಳ್ತೀನಿ. ಸೊ ಈಗ ನೋಡಿ, ಐ ಎಕ್ಸ್ಪ್ಲೇನ್ ಆಲ್ ದಿ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ತೀನಿ. ನಥಿಂಗ್ ಟು ವರಿ. ಸೊ ವಿಚ್ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡೇಟಾ ಗಿವ್ ಬೆಟರ್ ರಿಸಲ್ಟ್? ಕಲೆಕ್ಷನ್ ಸೆನ್ಸಸ್ ಚಲೋನೋ ಅಥವಾ ಸ್ಯಾಂಪಲ್ ಸರ್ವೆ ಇಸ್ ಬೆಸ್ಟ್ ಆರ್ ಇನೋವೇಟಿವ್ ಆರ್ ಡಿಸ್ಟ್ರಿಬ್ಯೂಷನ್? ಬೇಗ ಹೇಳಪ್ಪ. ನೋಡಿ, ಸರ್ವೆ ಈಗ ಕಲೆಕ್ಷನ್ ಆಫ್ ಡೇಟಾ ಅಲ್ಲಿ ಈಗ ನಮ್ಗೆ ಇನ್ಫಾರ್ಮೇಶನ್ ಬೇಕಾಗಿದೆ. ವಿ ಕೆನಾಟ್ ಗೋ ಆಲ್ ದಿ ಹೋಲ್ ಇಂಡಿಯಾ ಅಂಡ್ ಎವ್ರಿ ಒನ್ ಕೇಳಕ್ ಬರಂಗಿಲ್ಲ. ಕೇಳಕ್ ಹೋದ ಟೈಮ್ ಹಿಡಿಯುತ್ತೆ ಇನ್ಫಾರ್ಮೇಶನ್, ಹೌದಾ? ಇಫ್ ಯು ಆರ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಅಂದ್ರೆ ಇಲ್ಲಿ ದೊಡ್ಡ ಕ್ವಶನ್ ಏನಪ್ಪಾ ಅಂದ್ರೆ, ಅಗೇನ್ ದ ಪ್ರಾಬ್ಲಮ್ ಇಸ್ ದಟ್ ಯು ಕೆನಾಟ್ ಕಲೆಕ್ಟ್ ಎವ್ರಿಥಿಂಗ್ ಹಿಯರ್, ಹೌದಾ? ಏನ್ ಮಾಡ್ತೀವಿ, ವಿಚ್ ಆಫ್ ದಿ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡೇಟಾ, ರೈಟ್, ಗಿವ್ಸ್ ಬೆಟರ್ ರಿಸಲ್ಟ್? ನೋಡ್ರಿ, ಸೆನ್ಸಸ್ ಇಸ್ ಟೇಕಿಂಗ್ ಟೈಮ್,
innovation is also not going to be effective, distraction is also not. So right answer ಆಗುತ್ತೆ sample survey. Sample survey ಅಂತ ನಿಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಬೇಗ ಬೇಗ ಆನ್ಸರ್ ಕೂಡ ಮಾಡಬೇಕಾಗುತ್ತೆ ನೀವು. ಪ್ರಥಮ್ and somebody has joined, right? You please answer also. Okay, Aman, if you're live, please like ಮಾಡಪ್ಪ ವಿಡಿಯೋನ and start answering ಬಚ್ಚ. ಕ್ಲಿಯರ್ ಆಯ್ತು? ರೈಟ್ ಆನ್ಸರ್ ಆಗುತ್ತದು ಸ್ಯಾಂಪಲ್ ಸರ್ವೆ ಆಗುತ್ತೆ. ನೆನಪಿಟ್ಟು ಕೊಡಿ ಸಾಕು. and ಈ ಕ್ಲಾಸಸ್ ಎಲ್ಲ ರೆಕಾರ್ಡೆಡ್ ಸಿಗ್ತಾವ ನಿಮಗೆ. You can watch it 100 times, right? Sir, next ಏನು? Next, which of the following error is more serious? ಇಲ್ಲೇ ಯಾವ ಎರರ್ ಕಲೆಕ್ಷನ್ ಡೇಟಾದಲ್ಲಿ ವಿಚ್ ಎರರ್ ಇರುತ್ತಲ್ಲ ಅದು ಬಹಳ ಸೀರಿಯಸ್ ಎರರ್ ಅಂತಾರೆ, ಬಹಳ ಕ್ರಿಟಿಕಲ್ ಎರರ್. ಯಾವ್ದಪ್ಪ? ಸ್ಯಾಂಪಲ್ ಎರರ್, ನಾನ್ ಸ್ಯಾಂಪ್ಲಿಂಗ್ ಎರರ್, ಡೇಟಾ ಎರರ್, ಕ್ಯಾಲ್ಕುಲೇಷನ್ ಎರರ್. ಬೇಗ ಬೇಗ ಹೇಳಪ್ಪ. ವಿಚ್ ನೋಡ್ರಿ, ಸ್ಯಾಂಪ್ಲಿಂಗ್ ಎರರ್ ಪಾಸಿಬಲ್ ಇದೆ, ಡೇಟಾ ಎರರ್ ಆಲ್ಸೋ ಪಾಸಿಬಲ್ ಇದೆ, ಅದಕ್ಕೆ ದಟ್ ಇಸ್ ಹ್ಯೂಮನ್ ಬೀಯಿಂಗ್. ಕ್ಯಾಲ್ಕುಲೇಷನ್ ದಲ್ಲಿ ನಾವು ಕರೆಕ್ಟ್ ಮಾಡ್ಕೋಬಹುದು. ಬಟ್ ನಾನ್ ಸ್ಯಾಂಪ್ಲಿಂಗ್ ಎರರ್, ದ ಒನ್ ವಿಚ್ ಇಸ್ ನಾಟ್ ಸ್ಯಾಂಪ್ಲಿಂಗ್, ಯಾವ್ದು ಡೇಟಾ ಬಹಳ ಕ್ರಿಟಿಕಲ್ ಇದೆ ಅದಕ್ಕೆ ನೀವು ಸ್ಯಾಂಪಲ್ ತಗೊಂಡೇ ಇಲ್ಲ, ಏನಾಗುತ್ತೆ? ಎಸ್ ಬಚ್ಚೋ, ಇಟ್ ಇಸ್ ಗೋಯಿಂಗ್ ಟು ಬಿ ಮೋರ್ ಸೀರಿಯಸ್. ಸೊ ರೈಟ್ ಆನ್ಸರ್ ಆಗ್ತಾ ಇದೆ ಬಚ್ಚೋ ನಾನ್ ಸ್ಯಾಂಪ್ಲಿಂಗ್ ಎರರ್. ನೆನಪಿಟ್ಕೊಂಡೆ, ಇದು ನಾನ್ ಸ್ಯಾಂಪ್ಲಿಂಗ್ ಎರರ್ ಇದೆಯಲ್ಲ ದಟ್ ಈಸ್ ದ ಮೋರ್ ಸೀರಿಯಸ್ ಎರರ್. ಇದು ಕ್ವಶನ್ ಕೇಳಬಹುದಾ ಸರ್? ಎಸ್ ಮೈ ಡಿಯರ್ ಸ್ಟೂಡೆಂಟ್. ಅಮನ್, ಆರ್ ಯು ದೇರ್ ರೈಟ್ ಆನ್ಲೈನ್? ಪ್ರಥಮ್, ಓಕೆ. Yes, bacha, yes, you are right. Okay, now, so this is a very important thing. The method, notice the method of collection of data in which reaction can be watched. Reaction andre changes, ಬದಲಾವಣೆ, variables we can see. ಯಾವುದು? ಟೆಲಿಫೋನಿಕ್ ಇಂಟರ್ವ್ಯೂ, ಮೇಲ್ ಕ್ವಶನಿಯರ್, ಪರ್ಸನಲ್ ಇಂಟರ್ವ್ಯೂ ಅಂಡ್ ಇಮೇಲ್. ನೋಡ್ರಿ, ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡೇಟಾ, ನೀವು ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀರಾ, ಎಲ್ಲಿ ರಿಯಾಕ್ಷನ್ಸ್ ಕ್ಯಾನ್ ಬಿ ವಾಚ್, ರಿಯಾಕ್ಷನ್ಸ್ ಹೌ ದಿ ಬಿಹೇವ್ ಯಾವ್ದಾಗತ್ತೆ ನಾವು ನೋಡ್ಬೋದಲ್ಲ, ಏನೋ ಎಕ್ಸಾಕ್ಟ್ಲಿ. ಈಗ ವಾಟ್ಸ್ ಯುವರ್ ನೇಮ್? ಹೇ ಮೈ ನೇಮ್ ಇಸ್ ರಿಯೋ. ಓಕೆ, ವಾಟ್? ಓಕೆ, ದಿಸ್ ಇಸ್ ರಿಯಾಕ್ಷನ್, ರೈಟ್? ಹೌದಲ್ಲ, ರಿಯಾಕ್ಷನ್ ತರದಕ್ಕೆ. ರಿಯಾಕ್ಷನ್ ಕ್ಯಾನ್ ಬಿ ವಾಚ್ ಓನ್ಲಿ ಇನ್ ಪರ್ಸನಲ್ ಇಂಟರ್ವ್ಯೂ ಬಿಕಾಸ್ ಫೇಸ್ ಟು ಫೇಸ್ ತಗೋತಿಲ್ಲ ಡೇಟಾ ನಾವು. ಸೊ ರೈಟ್ ಆನ್ಸರ್ ಆಗುತ್ತೆ ಪರ್ಸನಲ್ ಇಂಟರ್ವ್ಯೂ. ಓಕೆನಾ? Okay, mailing the questionnaire is not bacha, mailing questionnaire illa. Okay, Pratham, not a problem. So right answer agutte personal interview. Personal interview data iruttalla, that is where we can see the reactions. Artha agideya? Artha agide bachcho? Yes anta reply ಮಾಡಿ. ಮುಂದೆ ಹೋಗೋಣ. Next, data collected by investigator. Very important question. Data collected by investigator. ನೋಡಿ, ಈಗ ಡೇಟಾ ವಿಲ್ ಬಿ ಟೂ ಟೈಪ್ಸ್, ಒಂದೇ ಪ್ರೈಮರಿ ಡೇಟಾ, ಸೆಕೆಂಡ್ ಇದೆ ಸೆಕೆಂಡ್ ಡೇಟಾ. ಸೊ ಡೇಟಾ ಕಲೆಕ್ಟೆಡ್ ಬೈ ಫ್ರಂಟ್ ಎಂಡ್ ಆಗಿ, ಫಸ್ಟ್ ಆಗಿ ದ ಪರ್ಸನ್ ಹೂ ಇಸ್ ಇನ್ವೆಸ್ಟಿಗೇಟ್ ಈಸ್ ಕಾಲ್ಡ್ ಏನಾಗುತ್ತೆ? ಪ್ರೈಮರಿ ಡೇಟಾ. ಯಾವ ಡೇಟಾ ಫಸ್ಟ್ ಟೈಮ್ ಕಲೆಕ್ಟ್ ಮಾಡ್ತೀವಿ, ರೈಟ್? ಅಂಡ್ ಇನ್ವೆಸ್ಟಿಗೇಟರ್ ಕಲೆಕ್ಟ್ ಮಾಡ್ತಾನಲ್ಲ ಅದಕ್ಕೆ ಅಂತೀವಿ ಪ್ರೈಮರಿ ಡೇಟಾ ಅಂತೀವಿ. ಓಕೆನಾ? ಅರ್ಥ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್? ಬೇಗ 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 ಹೇಳ್ರಿಪ್ಪ. ಎಸ್ ಸರ್, ಚಲೋ. So the data collected by the investigator ಆಗುತ್ತೆ primary data ಆಗುತ್ತೆ. Next, the method. ಸ್ವಲ್ಪ ಕೇಳಿಯಾ? This is also very important. The method of interview in obtaining the information for shortest time. Method of interview obtaining ಏನಪ್ಪ? ಶಾರ್ಟ್, ಎಕ್ದಮ್ ಶಾರ್ಟ್ ಆಗಿ. ಈಗ ಇನ್ಫಾರ್ಮೇಶನ್ ಬೇಕು, ನಾನು ಲೆಟರ್ ಕಳಿಸ್ತೇನೆ, ಬರ್ಲಿಕ್ಕೆ ಲೇಟ್ ಆಗುತ್ತೆ, ಇಂಟರ್ವ್ಯೂ ತಗೋಬೇಕು, ಲೇಟ್ ಆಗುತ್ತೆ. ಹಲೋ, ಹಾ ಎಲ್ಲಿದೀಯಾ ಪ್ರಭು? ಓಕೆ, ವಾಟ್ ಇಸ್ ಯೋರ್ ಡೇಟ್ ಆಫ್ ಬರ್ತ್? ವೆನ್ ಯು ಆರ್ ಬರ್ನ್, ವೇರ್ ಯು ಬರ್ನ್? ಶಾರ್ಟ್ ಇದ್ದ ಟೈಮ್ easily we can got it, right? So the mode of interview in obtaining the information at a shorter time is telephonic interview. Yeah, interview ನೆನಪಿಟ್ಕೋ ಇದನ್ನ, ರಿಮೆಂಬರ್ telephonic interview. So guys, statistical ಇದೆ ಇದಾಗ same question you can expect that in statistical. Next, telephonic interview ಇದೆ. Next, most expensive method of interview is, ನೋಡು ಈಗ ನಿಮ್ಮ ಹತ್ರ ಆಪ್ಷನ್ಸ್ ಇದಾವೆ, ಫೇಸ್ ಟು ಫೇಸ್ ಇಂಟರ್ವ್ಯೂ, ಟೆಲಿಫೋನಿಕ್ ಇಂಟರ್ವ್ಯೂ, ಕ್ವಶನಿಯರ್. ಇದರಲ್ಲಿ ಯಾವುದು ಬಹಳ ಕಾಸ್ಟ್ಲಿ ಇದೆ? ಈಗ ನೀವು ಅವ್ರಿಗೆ ಹೋಗಿ ಕರಿಬೇಕು, ಇಲ್ಲ ನೀವು ಅವ್ರ ಕಡೆ ಹೋಗ್ಬೇಕು, ಕಾಸ್ಟ್ ಆಗುತ್ತೆ, ಟೈಮ್ ಹೋಗುತ್ತೆ, ಖರ್ಚು ಆಗುತ್ತೆ. ಸೊ ಬಚ್ಚೋ, ಈಗ ದ ಮೋಸ್ಟ್, ವೇರ್ ಇಸ್ ದಟ್? ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೆಥಡ್ ಆಫ್ ಇಂಟರ್ವ್ಯೂ ಈಸ್, ಮೈ ಡಿಯರ್ ಸ್ಟೂಡೆಂಟ್, ಏನಾಗುತ್ತೆ? ಪರ್ಸನಲ್, ರೈಟ್?
पर्सनल इंटरव्यू ನೆನಪಿಟ್ಟುಕೊಳ್ಳಿ ಇದನ್ನ ನೆನಪಿಟ್ಟುಕೊಳ್ಳಿ बच्चों पर्सनल इंटरव्यू a very important census costly ಮಗ but now I'm talking about the interview right interview ಅಂದ್ರೆ ಪರ್ಸನಲಿ ಹೋಗಿ ನಾವು ಡೇಟಾವನ್ನು ಕಲೆಕ್ಟ್ ಮಾಡೋದು that is also census ಆಗುತ್ತೆ ಹೌದಲ್ಪ yes or no personal interview is the very most expensive method ಅರ್ಥ ಆಗಿದೆಯಾ ಪ್ರಥಮ್ census is also costly but I cannot say that it's compared to personal ನೋಡು ಈಗ ನೀವು ಮನೆಗೆ ಹೋಗಬೇಕು that is also census ಅಲ್ವಾ ಈಗ ಒಂದು ಮಾತು ಹೇಳು ಜನಗಣತಿ ಅಂತಾರೆ ಟೀಚರ್ಸ್ಗೆಲ್ಲ ಹಚ್ತಾರೆ ರೈಟ್ ಟೀಚರ್ಸ್ ಗೌರ್ಮೆಂಟ್ ಎಂಪ್ಲಾಯ್ಗೆ ಮನೆಗೆ ಹೋಗ್ತಾರೆ ಎಷ್ಟು ಜನ ಅದೀರಿ ನೀವು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ ಏನ್ ಇನ್ಕಮ್ ಇದೆ ವಾಟ್ ಇಸ್ ಸೋರ್ಸ್ ಆಫ್ ಇನ್ಕಮ್ ವಾಟ್ ಯು ಲೈಕ್ ವಾಟ್ ಯು ಡೋಂಟ್ ಲೈಕ್ ಪ್ರತಿಯೊಂದು ಇರ್ತಲ್ಲ ಹೌದಲ್ಲ ಸೊ ದಾಟ್ ಈಸ್ ಆಲ್ಸೋ ಪರ್ಸನಲ್ ಇಂಟರ್ವ್ಯೂ ಆಗುತ್ತೆ ಸೆನ್ಸಸ್ ಬಟ್ ಇಲ್ಲಿ ಅವ್ರು ಏನು ಕೇಳಿದ್ದಾರೆ ಇಂಟರ್ವ್ಯೂ ಕೇಳಿದ್ದಾರೆ ಇಂಟರ್ವ್ಯೂ ಕೇಳಿದಾಗ ಪರ್ಸನಲ್ ಇಂಟರ್ವ್ಯೂ ಇಸ್ ದ ವೆರಿ ಕಾಸ್ಟ್ಲಿ ಇದೆ ಅಂಡ್ ಎಕ್ಸ್ಪೆನ್ಸಿವ್ ಇದೆ ನೆಕ್ಸ್ಟ್ ದ ಮೆಥಡ್ ಆಫ್ ಡೇಟಾ ಕಲೆಕ್ಟೆಡ್ ವಿಚ್ ಕೆನಾಟ್ ಬಿ ಯೂಸ್ ಇನ್ illiterates ಆರ್ tell me bacha illiterates andre yaro who are the illiterate the person who doesn't know reading writing the person who cannot operate computers ಹೌದಲ್ಲ so ಈಗ ನಾ ಮೇಲ್ ಕಳಿಸಿದೆ ನಿಮಗೆ if he doesn't know what exactly the mail is he will not respond andre what I'm trying to say the method of the method of data collection on which they cannot be used by illiterates are called mailing mail email right email mailing alva mailing questionnaire that is cannot be useful ಅಂತ ಹೇಳ್ಬೋದು that is cannot be used ಅರ್ಥ ಆಗಿದೆಯಾ ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ and guys you can expect first chapter ಅಲ್ಲಿ ಬಹಳಷ್ಟು ಕ್ವೆಶ್ಚನ್ ಬರ್ತವೆ ಓಕೆನಾ and most probably ಇವತ್ತೇ ಈ ಚಾಪ್ಟರ್ ಮುಗಿಸ್ತೇನೆ ನಾನು yeah I know that I'll take little bit of your time nothing to worry ಇದಾದ್ಮೇಲೆ ಮತ್ತೆ ಬಿಸಿನೆಸ್ ಕ್ಲಾಸ್ ಇದೆ ಈಗ ನೆಕ್ಸ್ಟ್ ಸ್ಟಾಟಿಸ್ಟಿಕ್ ಪಾರ್ಟ್ ಇದೆವಲ್ಲ ದಟ್ ಇಸ್ ಆಲ್ಸೋ ವೆರಿ ಲಾಂಗ್ ಡೇ ಲೆಂದಿ ಇದೆ ಅದಕ್ಕೆ ಅದನ್ನೇ ಸೊ ಗೈಸ್ ಲೆಟ್ಸ್ ಬಿಗಿನ್ ದ ನೆಕ್ಸ್ಟ್ ನೌ ನೆಕ್ಸ್ಟ್ ಸೆನ್ಸಸ್ ಆಫ್ ಇಂಡಿಯಾ ಈಸ್ ಕ್ಯಾರಿಡ್ ಔಟ್ ಇನ್ ಒನ್ಸ್ ಇನ್ ಸೆನ್ಸಸ್ ಏನಪ್ಪ ಜನಗಣತಿ ಕರೆಕ್ಟ್ ಇಂಡಿಯಾದಲ್ಲಿ ಜನಗಣತಿ ಯಾವಾಗ ಮಾಡ್ತಾರೆ ಸೆನ್ಸಸ್ ಯಾವಾಗ ಮಾಡ್ತಾರೆ ಒನ್ಸ್ ಇನ್ ಎವ್ರಿ 5 years 10 years 20 years ಬೇಗ ಬೇಗ ರಿಪ್ಲೈ ಮಾಡಪ್ಪ yes my dear student you are right bacha 10 years ಜನಗಣತಿ ಐತಲ್ಲ ಯಾವತ್ತು 10 years ಗೆ ಮಾಡ್ತಾರೆ is that clear yes you are right beta next question sir next question ನೋಡಿ okay match the following ಇಲ್ಲಿ ತನಕ ಅರ್ಥ ಆಗಿದೆಯಾ so guys every paper ದಲ್ಲಿ 1 marks questions are very important whether it's a match the following whether it's a fill in the blanks whether it's the multiple choice questions right and all those important I'm discussing here ನಾ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀನಿ ದಯವಿಟ್ಟು ಸ್ವಲ್ಪ ನೋಡ್ಕೊಡ್ರಿ ಈಗ ಕೇಳಿ ಪರ್ಸನಲ್ ಇಂಟರ್ವ್ಯೂ ಇದೆ ಪ್ರೀ ಟೆಸ್ಟ್ ಕ್ವೆಶ್ಚನಿಯರ್ಸ್ ಕವರಿಂಗ್ ಎವ್ರಿ ಇಂಡಿವಿಜುವಲ್ ಲಾಸ್ ಆಫ್ ಕ್ವೆಶ್ಚನಿಯರ್ಸ್ ಚೀಪರ್ ಅಂಡ್ ರಿಲೇಟಿವ್ ಲೋವರ್ ಕಾಸ್ಟ್ ಮೋರ್ ಎಕ್ಸ್ಪೆನ್ಸಿವ್ ಪರ್ಸನಲ್ ಇಂಟರ್ವ್ಯೂ ಏನಾಗುತ್ತೆ ವಾಟ್ ಇಸ್ ದಟ್ ಪರ್ಸನಲ್ ಇಂಟರ್ವ್ಯೂ ಏನಾಗುತ್ತೆ ಎಕ್ಸಾಕ್ಟ್ಲಿ ಬಚ್ಚಾ ಪರ್ಸನಲ್ ಇಂಟರ್ವ್ಯೂ ಆಲ್ವೇಸ್ ಬಚ್ಚಾ ಮೋರ್ ಎಕ್ಸ್ಪೆನ್ಸಿವ್ ಆಗುತ್ತೆ ಹೌದಾ yes or no next mail questions pre-test questionnaires covering every individual loss of questionnaires cheap or relative low cost big ಹೇಳಪ್ಪ tell me ಬಚ್ಚಾ ಟೆಲಿಫೋನ್ ದಾಗ ಫ್ರೀ ಕ್ವಶನ್ ಇರ್ತೈತಿ ಬಿ ಏನ ಗೊತ್ತಾ ಲಾಸ್ ಆಫ್ ಕ್ವಶನಿಯರ್ಸ್ ಬಿಕಾಸ್ ಏನಾಗುತ್ತೆ ನಾವು ಅವ್ರಿಗೆ ಮೇಲ್ ಕಳಿಸಿರ್ತೀವಿ ಅಂಡ್ ಎಕ್ಸ್ಪೆಕ್ಟೇಷನ್ ಮಾಡೋದು ಕಡಿಮೆ ಇದೆ ಗೆಟಿಂಗ್ ಆನ್ಸರ್ ಇಸ್ ವೆರಿ ಲೆಸ್ ಹಿಯರ್ ಹೌದು ಇಲ್ಲ ಎಸ್ ಸರ್ ಎಸ್ ಬೇಟಾ ಎಸ್ ಯು ಆರ್ ರೈಟ್ ನೆಕ್ಸ್ಟ್ ಟೆಲಿಫೋನಿಕ್ ಏನಾಗುತ್ತೆ ಟೆಲಿಫೋನಿಕ್ ಇಂಟರ್ವ್ಯೂ ಟೆಲ್ ಮಿ ಬಚ್ಚಾ ಟೆಲಿಫೋನಿಕ್ ಇಂಟರ್ವ್ಯೂ ಏನಾಗುತ್ತೆ ಇದು ಕಂಪೇರಿಟಿವ್ಲಿ ಬಹಳ ಚೀಪ್ ಇದೆ ಚೀಪರ್ ಆರ್ ರಿಲೇಟಿವ್ಲಿ ಲೋ ಕಾಸ್ಟ್ ಅಂತ ಹೇಳ್ಬೋದು ಪೈಲಟ್ ಸರ್ವೆ ಏನಾಗುತ್ತೆ ಪೈಲಟ್ ಸರ್ವೆ ಏನ್ ಮಾಡ್ತೀವಿ ಫಸ್ಟ್ ಟೈಮ್ ಇರ್ತಲ್ಲ ಫಸ್ಟ್ ಟೈಮ್ ಇದ್ದಾಗ ಕವರ್ ಆಲ್ ದಿ ಇಂಡಿವಿಜುವಲ್ಸ್ ನೆನಪಿಟ್ಕೊಡ್ರಿ ಪ್ರತಿಯೊಬ್ಬರಿಗೆ ನಾವು ಏನ್ ಮಾಡ್ತೀವಿ ಕವರ್ ಮಾಡ್ತೀವಿ ರೈಟ್ ನೆಕ್ಸ್ಟ್ ಅಂಡ್ ಲಾಸ್ಟ್ ಸೆನ್ಸಸ್ ಈಸ್ ಪ್ರೀ ಟೆಸ್ಟ್ ಕ್ವಶನ್ ಇಯರ್ ಇದಂತೂ ಪ್ರೀ ಟೆಸ್ಟ್ ಕ್ವಶನ್ ಇರ್ತೈತಿ ಒಂದ್ ಸೆಟ್ ಮಾಡ್ತಾರೆ ಸೆಟ್ ಮಾಡಿ ಮಾಡ್ತಾರೆ
ಹೌದಪ್ಪ, ದಿಸ್ ಇಸ್ ದ ಫಸ್ಟ್ ಸೆಕೆಂಡ್ ಕ್ವಶನ್. ಅವ್ರು ಬುಕ್ ಇರ್ತದೆ, ಅದು ಬುಕ್ದಾಗ ಎಂಟ್ರಿ ಮಾಡ್ತಾರೆ ಒನ್ ಬೈ ಒನ್. ಸೊ ದಟ್ಸ್ ಕಾಲ್ಡ್ ಆಸ್ ಅ ಸೆನ್ಸಸ್ ಪ್ರೀ ಟೆಸ್ಟ್ ಕ್ವಶನ್ ಅಂತ ಹೇಳ್ತೇವೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚಾ? ಒಂದ್ ನಿಮಿಷ. ಹಾ, ಎಸ್ ಎಸ್ ಎಸ್, ಯು ಆರ್ ರೈಟ್. ಸ್ವಲ್ಪ ಗಡಬಡ ಮಾಡಿ ನಾನು. ಯಾ ಪ್ರಥಮ್, ಯು ಆರ್ ರೈಟ್ ಬೇಟಾ. ಸೆನ್ಸಸ್ ಇದೆಯಲ್ಲ, ದಟ್ ಇಸ್ ಪ್ರೀ ಕವರ್ಸ್ ಎವ್ರಿ ಇಂಡಿವಿಜುವಲ್ ಆಗುತ್ತೆ. ಕವರ್ಸ್ ಇಂಡಿವಿಜುವಲ್ ಆಗುತ್ತೆ. ಪೈಲಟ್ ಸರ್ವೆ ಇದಲ್ಲ, ಇದು ಡಿ ಆಗುತ್ತೆ. ಸಾರಿ ಫಾರ್ ದಟ್. ಬಿಕಾಸ್ ಸೆನ್ಸಸ್ ದಲ್ಲಿ ಪ್ರತಿಯೊಬ್ಬರು ಹೋಗಿ ಚೆಕ್ ಮಾಡ್ತಾರ. ಡೋಂಟ್ ಗೆಟ್ ಕನ್ಫ್ಯೂಸ್. ಸೆನ್ಸಸ್ ಇದೆಯಲ್ಲ, ಸೆನ್ಸಸ್ ದಾಗ ಏನಾಗುತ್ತೆ, ಎವ್ರಿ ಇಂಡಿವಿಜುವಲ್ ಕವರ್ ಮಾಡ್ತೀವಿ. ಅಂಡ್ ಪೈಲಟ್ ಸರ್ವೆದಲ್ಲಿ ಪ್ರೀ ಟೆಸ್ಟ್ ಕ್ವಶನ್ ಇರ್ತಿರ್ತಾರೆ. ಎಸ್, ಯು ಆರ್ ರೈಟ್. ಹ್ಯಾಂಡ್ ರೈಸ್ ಮಾಡಿ ಮಾತಾಡಬಹುದು ನೀನು. ಯು ಕ್ಯಾನ್ ಹ್ಯಾಂಡ್ ರೈಸ್ ಇಲ್ಲ, ಹ್ಯಾಂಡ್ ರೈಸ್ ಆಪ್ಷನ್ ಇದೆ, ರೈಟ್? ಪ್ರಥಮ್, ಹ್ಯಾಂಡ್ ರೈಸ್ ಆಪ್ಷನ್ ಇದೆ. ಯು ಕ್ಯಾನ್ ಜಸ್ಟ್ ಟಾಕ್ ಟು ಮೀ. ಓಕೆ ಬೇಟಾ, ಥ್ಯಾಂಕ್ ಯು. ಚಲೋ ಮುಂದೆ ಹೋಗೋಣ. Now the question is that, yeah, we have all the answers here. ನೋಡಿ, ಒಂದ್ ನಿಮಿಷ. Raise one more time. Raise one more time ಬೇಟಾ. ಹ್ಯಾಂಡ್ ರೈಸ್ ಮಾಡು. ಪರವಾಗಿಲ್ಲ. ಓಕೆ, ಒಂದ್ ನಿಮಿಷ. ಓಕೆ, now you can talk to me. ನೀವು ಮಾತಾಡ್ಬೋದು ನನಗೆ. ಕ್ಯಾನ್ ಯು ಹಿಯರ್ ಮೀ? ಅರ್ಥ ಆಗ್ತಾ ಇದೆಯಲ್ಲ? ಚಲೋ. ಈಗ ನೋಡು ಹೆಂಗಿದೆ ಅಂದ್ರೆ, ಮ್ಯೂಟ್ ಮಾಡು. ಮ್ಯೂಟ್ ಮಾಡ್ಕೋ. ಯಾವಾಗ whenever you want to talk, right, ಅನ್ಮ್ಯೂಟ್ ಮಾಡು ಅಷ್ಟೇ. ಡೋಂಟ್ ಎವ್ರಿ ಟೈಮ್ ಹ್ಯಾಂಡ್ ರೈಸ್ ಮಾಡಕ್ ಹೋಗಬೇಡ. ಹೆಂಗ್ ಆಪ್ಷನ್ ಇದೆ ಅಂದ್ರೆ ಅಷ್ಟೇ, ಮ್ಯೂಟ್ ಮಾಡಿ ಇಟ್ಕೋಬಹುದು, ಆಮೇಲೆ ಅನ್ಮ್ಯೂಟ್ ಮಾಡ್ಬೇಕಷ್ಟೇ. ಇಟ್ಸ್ ವೆರಿ ಈಸಿ ಇದೆ. ಏನಪ್ಪಾ? ಸೊ ಅದು ಮೈಕ್ ಮೇಲೆ ಕ್ಲಿಕ್ ಮಾಡು. ಮೈಕ್ ಇದ್ದಲ್ಲ, ಮೈಕ್ ಮೇಲೆ ಏನೋ ಕ್ಲಿಕ್ ಮಾಡು. ಯೂಸಿಂಗ್ ನೌ ಅಂತ ತೋರಿಸ್ತಿದೆ ಸರ್. ಏನಪ್ಪಾ? ಆಫ್ ಮಾಡಬೇಕಾ? ಯೂಸಿಂಗ್ ನೌ ಅಂತ ತೋರಿಸ್ತಿದೆ. ಹಾ, ಓಕೆ ಸರ್. ಮ್ಯೂಟ್ ಮಾಡು. ಓಕೆ, ನೌ ಯು ಆರ್ ಮ್ಯೂಟ್. ಸೊ ಅದನ್ನ ಇನ್ನೊಮ್ಮೆ ಕ್ಲಿಕ್ ಮಾಡಿದ್ರೆ ಅನ್ಮ್ಯೂಟ್ ಆಗ್ಬಿಡುತ್ತೆ. ಇಷ್ಟೇ. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ನೌ. ನೋಡಿ, ಈ ಚಾಪ್ಟರ್ ಇವತ್ತೇ ಮುಗಿಸ್ತಾ ಇದೀನಿ, ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಕಂಪ್ಲೀಟ್ ಹಿಯರ್. ಸೊ ನೋಡಿ, mention two sources of data. There are two sources of data, right? Mention two sources of data. ಡೇಟಾದಲ್ಲಿ ಎಷ್ಟಿದಾವೆ? ಟೂ ಸೋರ್ಸ್ ಇದಾವೆ. ಒಂದು ಪ್ರೈಮರಿ ಇದೆ, ಇನ್ನೊಂದು ಸೆಕೆಂಡರಿ ಇದೆ. ಕರೆಕ್ಟಾ? ಸೊ ದ ಸೋರ್ಸ್ ಆಫ್ ಡೇಟಾ ಆರ್ ಪ್ರೈಮರಿ ಡೇಟಾ ಅಂಡ್ ಸೆಕೆಂಡರಿ ಡೇಟಾ. ಓಕೆ, ಅದು ನಿನಗೆ ಸ್ವಲ್ಪ ಯೂಸ್ ಟು ಇಟ್ ಆಗಬೇಕು, ಆಗುತ್ತೆ. ಎಸ್, ಯು ಆರ್ ಬೇಟಾ. ಸೊ ಇದು ಕ್ವಶನ್ ನೋಡಿ, ಮೋಸ್ಟ್ ಪ್ರಾಬ್ಲಿ ನಿಮಗೆ 1 ಮಾರ್ಕ್ಸ್ ಗೆ ರಿಪೀಟೆಡ್ ಕ್ವಶನ್ಸ್ ಇದು. ಅಂಡ್ ಇದರಲ್ಲಿ ವಾಟ್ ಡು ಯು ಮೀನ್ ಬೈ ಪ್ರೈಮರಿ ಡೇಟಾ ಇದಲ್ಲ, ಅದು 2 ಮಾರ್ಕ್ಸ್ ಕೇಳ್ತಾರೆ. ಇರ್ಲಿ. ಸೊ ಬಚ್ಚೋ ನೋಡಿ, ಗೊತ್ತಿಲ್ಲ, ಫಸ್ಟ್ ಪ್ರೈಮರಿ ಡೇಟಾ ಇರ್ತದೆ. ನೋಡಿ ಹೆಂಗಿದೆ ಅಂದ್ರೆ, ಈಗ ಎಕ್ಸಾಂಪಲ್ ಹೇಳ್ರಿಪ್ಪ. ಈಗ ನಿಮ್ದು ಬರ್ತ್ ಆಯ್ತು, ಹೀಗೆ ಬರ್ತ್ ಸರ್ಟಿಫಿಕೇಟ್ ಆಗಿ ಬರುತ್ತೆ. ಇದು ಒಂದು ಡೇಟಾ ಅಲ್ಲ. ಇದನ್ನ ಏನ್ ಮಾಡ್ತಿರ್ತೀರಿ? ಸ್ಕೂಲಿಗೆ ಅಡ್ಮಿಷನ್ ಮಾಡಿ ತಗೋತೀರಾ. ಸ್ಕೂಲಲ್ಲಿ ಏನಾಗತ್ತಪ್ಪ, SSLC ಮಾರ್ಕ್ಸ್ ಕಾರ್ಡ್ ಪಾಸ್ ಆಗ್ತದೆ ಬರುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಏನಾಗುತ್ತೆ, ದೇರ್ ಬೈ ರೆಫರಿಂಗ್ ಬರ್ತ್ ಸರ್ಟಿಫಿಕೇಟ್ ದೇರ್ ಎಂಟ್ರಿಂಗ್ ದ ಡೇಟಾ, ರೈಟ್? ಇಲ್ಲಿ ಏನಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್ ಏನಾಗುತ್ತೆ, ಸೆಕೆಂಡರಿ ಡೇಟಾ ಆಗುತ್ತೆ. ಅಂದ್ರೆ ಏನ್ ಡೇಟಾ ಎಕ್ಸಿಸ್ಟ್ ಮಾಡಿವೆಲ್ಲ, ಏನ್ ಡೇಟಾ ನಾವು ಫಸ್ಟ್ ಟೈಮ್ ಕಲೆಕ್ಟ್ ಮಾಡೀವಿ, ಓಕೆ, ಈ ಡೇಟಾವನ್ನ ರಿಪೀಟೆಡ್ ಆಗಿ ಯೂಸ್ ಮಾಡಿದ್ರೆ ಅದೇನಾಗ್ತದೆ, ಸೆಕೆಂಡರಿ ಡೇಟಾ ಆಗುತ್ತೆ. ಈಸ್ ದಟ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್? ಚಲೋ, ನೆಕ್ಸ್ಟ್, ರೈಟ್ ಟು ಕ್ವಾಲಿಟೀಸ್ ಆಫ್, ಏನಿದು ಮನಿ ಮಠ, ಗುಡ್ ಕ್ವಶನ್ ಇಯರ್. ಓಹೋ, ಟು ಕ್ವಾಲಿಟೀಸ್ ಆಫ್ ಗುಡ್ ಕ್ವಶನ್ ಇಯರ್. ನೋಡಪ್ಪ, ಇವತ್ತು ಸ್ಟಾಟಿಸ್ಟಿಕ್ ಕ್ಲಾಸ್ ಇದೆ ಈವ್ನಿಂಗ್. ಒಂದು 30 ಮಿನಿಟ್ಸ್ ಕ್ಲಾಸ್ ತಗೋತೀನಿ ನಾನು, ರೈಟ್? ಸ್ಟಾಟಿಸ್ಟಿಕ್ ಮೀನ್ ಮೀಡಿಯನ್ ಮೋಡ್, ವಿ ವಿಲ್ ಫಿನಿಶ್ ಇಟ್ ಟುಡೇ ಇಟ್ ಸೆಲ್ಫ್. 30 ಮಿನಿಟ್ಸ್ ಬರ್ಲಿಕ್ಕೆ ಆಗುತ್ತಲ್ಲ, ರೈಟ್? ನೆಕ್ಸ್ಟ್ ಈಗ, ಸೊ ಗುಡ್ ಕ್ವಶನ್ ಇಯರ್ದಲ್ಲಿ ದ ಕ್ವಶನ್ ಇಯರ್ ಶುಡ್ ನಾಟ್ ಬಿ ಟೂ ಲಾಂಗ್. ಏನ್ ಕ್ವಶನ್ಸ್ ಇರ್ತದಲ್ಲ, ದ ಕ್ವಶನ್ಸ್ ಇರಲ್ಲ, ದಟ್ ಶುಡ್ ನಾಟ್ ಬಿ ಟೂ ಲಾಂಗ್. ಒಂದು. ಎರಡನೇದು, ದ ಸೀರೀಸ್ ಆಫ್ ಕ್ವಶನ್ ಶುಡ್ ಮೂವ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಹೌದು, ರೈಟ್? ಜನರಲ್ ಟು ಸ್ಪೆಸಿಫಿಕ್. ಏನ್ ಕ್ವಶನ್ಸ್ ಅದಾವಲ್ಲ, ಅದು ಬಹಳ ಲೆಂದಿ ಇರಬಾರ್ದು.
If I say where you have born, what is your qualification, what is your age, ಏನು ಅದು ಒಂದು ಕ್ವಶನ್ ಕೇಳಿದ್ರೆ ಏನಾಗ್ತದೆ ಆನ್ಸರ್ ಮಾಡ್ಲಿಕ್ಕೆ ಕನ್ಫ್ಯೂಸ್ ಆಗ್ತದೆ. ಇದೇನು ಲೇಪ ಇವ್ರು ಎಂತ ಕ್ವಶನ್ ಕೇಳಾರಂತ. ಏಕೆ ವಾಟ್ಸ್ ಯೋರ್ ನೇಮ್, ವಾಟ್ಸ್ ಯೋರ್ ಫಾದರ್ ನೇಮ್, ಶಾರ್ಟ್ ಅಂಡ್ ಸ್ವೀಟ್ ಅಂಡ್ ನೀಟ್ ಆಗಿರುತ್ತೆ. ಅದೇ ರೀತಿ ಜನರಲ್ ಇರಬಾರ್ದು, ಕಾಮನ್ ಆಗಿ ದ ಒನ್ ವಿಚ್ ವಿ ನೋ ವಿಚ್ ಇಸ್ ಯುವರ್ ಜೆಂಡರ್ ಅಂದ್ರೆ ಜೆಂಡರ್ ಗೊತ್ತಾಗ್ತಲ್ಲ, ಫಿಮೇಲ್ ಕಾಮನ್ ಆಗಿ. ಸೊ ಜನರಲ್ ಕ್ವಶನ್ ಇರಬಾರ್ದು, ಸ್ಪೆಸಿಫಿಕ್ ಕ್ವಶನ್ ಇರಬೇಕು. ಆರ್ ಯು ಮ್ಯಾರಿಡ್, not married, are you employed, not employed, that's simply that. Next, mention the method of collection of data, that is okay, mention the methods of collecting data. How we can collect data bacha? Nodu, there are two way of collecting data, personal interview and mailing questionnaire, and you can write all the remaining census method illa, but ಈಗ 2 marks ಗೆ 2 points ಬರೆದ್ರೆ ಸಾಕು. ಓಕೆನಾ, ಕ್ಲಿಯರ್ ಆಯ್ತಾ? is that clear my dear student? Mention the method of collection of data ದಲ್ಲಿ personal interview, mail questionnaire is method of collecting data. I'll share this note now. Write difference between census and sample survey. Another important difference between census and sample survey. ಈಗ census ಅಂದ್ರೆ ಏನಪ್ಪಾ ಇಲ್ಲಿ? A survey which include every element of the population is known as census. Oh my god, hard to ಬಿಟ್ಟಿದಾರಲ್ಪ ಇವರು. Okay, once again I'll write it here. ಸ್ವಲ್ಪ ಕೇಳ್ರಿ. बच्चों, this is your census and this is your sample survey. Okay now, okay now. So now a survey, right? A survey which include every element, ಏನಪ್ಪ, every element of the population is census survey. ठीक है, ಇಲ್ಲಿ ಏನಾಗುತ್ತೆ, ಸ್ಯಾಂಪಲ್ ಅಲ್ಲ, taking sample. A survey, right बच्चा, a survey refers to group, ಏನಪ್ಪ, group or section of the population is sample survey. ಸ್ವಲ್ಪ ರೈಟಿಂಗ್ ಗದ್ದಲ ಆಗ್ತಾ ಇದೆ, ಸ್ವಲ್ಪ ಕೋಆರ್ಡಿನೇಟ್ ಮಾಡ್ಕೊಡ್ರಿಪ್ಪ. ಓಕೆನಾ, ಓಕೆನಾ ಬಚ್ಚೋ? ನೆಕ್ಸ್ಟ್ ಕ್ವಶನ್ they have, what are the methods of selecting samples? very important. Sample survey, sample select ಮಾಡಲಿಕ್ಕೆ what is the method ಇದೆ? ಸೊ ಬಚ್ಚೋ, ಈಗ ಲಾಟ್ರಿ ಮೆಥಡ್ ಅಲ್ಲಿ by using the random number of tables ಇರ್ತದಲ್ಲ, there are some 10 color box, ಕೈ ಹಾಕ್ತೀವಿ, ಏನ್ ಬಂತಪ್ಪ, tossing the coin, head or tail, right? Something like that. So selecting the sample in random sample is nothing but lottery method or tossing the coin, right? All that can be done. Okay now, is that clear bacha? Is that clear? Sir, next, give the meaning of pilot survey. Question ಕೇಳಬಹುದಾ? Yes ಬಚ್ಚೋ, pilot survey. Pilot survey ಅಂದ್ರೇನು? ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಈಗ ನೋಡಿ, ಈಗ ನಮ್ಮ ಕಂಟ್ರಿ ಇದೆ, ದೊಡ್ಡ ಕಂಟ್ರಿ ಇದೆ ಈಗ, ಹೀಗೆ. ಈಗ ಒಂದ್ ಸೈಡ್ ನಾವೇನ್ ಮಾಡ್ತೀವಿ, 1000 ಜನ ಅಂದ್ರೆ ಇಲ್ಲೇ ನಾವೇನ್ ಮಾಡ್ತೀವಿ, ಸರ್ವೆ ಮಾಡ್ತೀವಿ ಆಲ್ 1000 ಜನಕ್ಕೆ. ಯಾವ ರೀತಿ ಆಗುತ್ತೆ, ವಾಟ್ ಆರ್ ದ ಚಾಲೆಂಜ್ ವಿ ಆರ್ ಗೋಯಿಂಗ್ ಟು ಫೇಸ್, ವಾಟ್ ಆರ್ ಡಿಫಿಕಲ್ಟಿ ನಂಗೆ ಸಿಗುತ್ತೆ, ಸೊ ಅದನ್ನೆಲ್ಲವನ್ನು ನಾವು, ಸೊ ಇದು ಚೆನ್ನಾಗಾಯ್ತು, ಪೈಲಟ್ ಬ್ಯಾಚ್ ಪರ್ಫೆಕ್ಟ್ ಆದ್ಮೇಲೆ ಏನಾಗುತ್ತೆ, ಹೋಲ್ ಇಂಡಿಯಾ ಅಪ್ಲೈ ಆಗುತ್ತೆ, right? So that is called as a pilot method. So once the questionnaire is ready, it is advisable to conduct try out with a small group which is known as pilot survey or pre-testing of questions. अर्थ ಆಗಿದೆಯಾ? क्लियर? समझ में आ रहा है? पक्का क्लियर? yes बच्चा, yes you are right बच्चा. ಮುಂದೆ ಹೋಗೋಣ, ಚಲೋ. ಈಗ answer the following questions. These are nothing but बच्चों 4 marks questions. 4 marks question ಇದೆ. ಇದಕ್ಕೆ ನಾನು
I'll take tomorrow ನಾ ತಗೋತೀನಿ ಈಗ ಮತ್ತೆ ನೆಕ್ಸ್ಟ್ ಈಗ ಫಿನಿಶ್ ಮಾಡ್ಬಿಡೋಣ ವಿಲ್ ಫಿನಿಶ್ ದಿಸ್ ಬಿಕಾಸ್ ಏನಾಗುತ್ತೆ ಈಗ ಬಿಸ್ನೆಸ್ ಕ್ಲಾಸ್ ಇದೆ ನೆಕ್ಸ್ಟ್ ಈಗ ಆಮೇಲೆ ಸೊ ಐಲ್ ಟೇಕ್ ದಟ್ ಈಸ್ ಲೈಕ್ ನಾ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ ನಾಟ್ ಪ್ರಾಬ್ಲಮ್ ಸೊ ಗೈಸ್ ಯಾ ಇದು ಬೇಡ ಯಾ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ವೈ ಸರ್ ಇದು ಕ್ವಶನ್ ರಿಪೀಟ್ ಆಗಿದೆ ಎವ್ರಿ ಇಯರ್ ದೇ ಆರ್ ರಿಪೀಟಿಂಗ್ ದಿಸ್ ಸ್ಯಾಂಪಲಿಂಗ್ ಎರರ್ ಅಂದ್ರೆ ಏನು ಸ್ಯಾಂಪಲಿಂಗ್ ಎರರ್ ಅಂದ್ರೆ difference between the sample estimates and the actual value of the characteristic population example ತಗೊಳ್ರಿ ಈಗ ಬಚ್ಚೋ ಈಗ ಏನ್ ಮಾಡಿರಿ ಇಲ್ಲಿ 100 kg ಆಫ್ say for example sugar cane ಇದೆ ಏನಿದೆ sugar cane ಗೊತ್ತಲ್ಲ ನನಗೆ ಗನ್ನ ಕಬ್ಬು ಈಗ ಈ 100 kg ದಲ್ಲಿ ನಾವೇನ್ ಚೆಕ್ ಮಾಡ್ತಾ ಇದೀವಿ ಒಂದ್ 2 kg ಅಷ್ಟು ಸ್ಯಾಂಪಲ್ ಮಾಡಿ ಟೆಸ್ಟ್ ಮಾಡ್ತಾ ಇದೀವಿ ವಿ ಆರ್ ಚೆಕಿಂಗ್ ವಿ ಗೆಟ್ ಸಮ್ ರಿಸಲ್ಟ್ ರೈಟ್ ಹೌದು ಇಲ್ಲ ನಮ್ಗೆ ಏನ್ ಸಿಗುತ್ತೆ ಒಂದ್ ರಿಸಲ್ಟ್ ಬರುತ್ತೆ ಓಕೆ ಅಂಡ್ ಆನ್ ದಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್ ಕರೆಕ್ಟಾ ಹೌದು ಇಲ್ಲ 100 kg ಎಲ್ಲ ಚೆಕ್ ಮಾಡಕ್ ಆಗಂಗಿಲ್ಲ ಬಿಕಾಸ್ ಟೈಮ್ ಇಲ್ಲ ಕಾಸ್ಟ್ ಆಗುತ್ತೆ ಮತ್ತೆ ವಿ ಹ್ಯಾವ್ ಸಮ್ ಲಿಮಿಟ್ ಫಾರ್ ಇಟ್ ಓಕೆ ಈಗ 100 kg ದಲ್ಲಿ 2 kg ಏನ್ ಮಾಡ್ತಾ ಇದ್ದೇವೆ ನಾವು ಸ್ಯಾಂಪಲ್ ಇದೆ ಕರೆಕ್ಟಾ ದಿಸ್ ಸ್ಯಾಂಪಲ್ ಆನ್ ದಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್ ವೆದರ್ ಶುಡ್ ಬೈ ಆರ್ ನಾಟ್ ಈಗ ಒಮ್ಮೆ ಖರೀದಿ ಮಾಡಿದ ಮ್ಯಾಗೆ ವಿ ಆರ್ ಗೋಯಿಂಗ್ ಟು ಯೂಸ್ ಆಲ್ ದಟ್ ರೈಟ್ ಒನ್ಸ್ ಯು ಹ್ಯಾವ್ ಟೇಕನ್ ಅ ಡಿಸಿಷನ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಸೊ ಯೂಸ್ ಮಾಡಿದ ಮ್ಯಾಗೆ ಏನ್ ರಿಸಲ್ಟ್ ಬರುತ್ತೆ ಇಫ್ ದಟ್ ಈಸ್ ಡಿಫರೆನ್ಸ್ ಇದ್ರೆ ಏನಪ್ಪಾ ಸ್ಯಾಂಪಲ್ ಮೇಲೆ ಏನ್ ಡಿಸರ್ಟ್ ಇದೆ ಅಂಡ್ ಆಕ್ಚುಯಲ್ ಏನಿದೆಯಲ್ಲ ರೈಟ್ ದಟ್ ಇಸ್ ಕಾಲ್ಡ್ ಆಸ್ ಡಿಫರೆನ್ಸ್ ಬರ್ತಲ್ಲ ಅಸ್ಯೂಮ್ ದಟ್ ನಾವು ಇಲ್ಲಿ ಹೇಳ್ತೀವಿ 10 kg ಆಫ್ ಶುಗರ್ ಪ್ರೊಡ್ಯೂಸ್ ಮಾಡಬಹುದು ಅಂತ ಬಟ್ ಇಲ್ಲಿ ಆಗ್ತಾ ಇದೆ 8 kg ಏನಾಗುತ್ತೆ ಇದು 2 kg ಏನಾಗುತ್ತೆ ಬಚ್ಚ ಸ್ಯಾಂಪಲ್ ಎರರ್ ಆಗುತ್ತೆ ಏನಾಗುತ್ತೆ ಸ್ಯಾಂಪಲ್ ಎರರ್ ಆಗುತ್ತೆ ಸೊ ದಟ್ ಇಸ್ ವಾಟ್ ದೇ ಟ್ರೈಂಗ್ ಟು ಸೇ sample error refers to difference between sample estimate and actual value of the characteristics of the population actual characteristics ಇದೆ ಹೌದಾ and what is the sample estimate it is the error that occurs ಇಲ್ಲಿದ್ದಾರೆ ಬಾಬಾ ಇನೇ right population it is the error that occurs when you make a observation from the sample taken from the population and what is your sampling result ಗೊತ್ತಾಗಿದೆಯಾ thus difference ಇದೆಯಲ್ಲ difference between actual value of the parameters of the population and its estimates is called sampling error अर्थ आಗಿದೆ समझ में आया बेटा प्रथम अर्थ आಗಿದೆ बच्चा ಬೇಗ ಬೇಗ ಹೇಳು ಕ್ಲಿಯರ್ ಆಯ್ತಾ clear my dear student yes sir understood very clearly thank you so ಇದು ಹೆಂಗಿದೆ ಬರೆಯುವಾಗ just have a focus points ಇಟ್ಕೊಡಿ ಏನಂತೆ ನೋಡಪ್ಪ sampling error means difference between the sample estimation and the actual one point ಬರಬೇಕು sampling estimation and actual value of the characteristic of population first point second it is the error sampling error is the error that occurs when you make the observation from the sample right you are just comparing your observation with the sample right from the population thus whatever difference between actual production or actual value of the parameters of the population and its estimate is sampling error it is possible to reduce the magnitude of sample error we can by observing this we can say that ಹೌದಪ್ಪ ನಾವು ಏನ್ ಸ್ಯಾಂಪ್ಲಿಂಗ್ ಮಾಡೇವಿ ಸ್ಯಾಂಪ್ಲಿಂಗ್ ಕ್ವಾಂಟಿಟಿ ಜಾಸ್ತಿ ಇಟ್ಕೋಬೇಕಂತ ಇಷ್ಟು ಬರಬೇಕಾಗುತ್ತೆ ಬಿಕಾಸ್ ಇದು ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇದೆ ಬಿಕಾಸ್ ನಾಳೆ ನೀವು if you are working in a big organization like some manufacturing plants ಅಲ್ಲಿ ಏನಾಗುತ್ತೆ if you are not going to check whole lot ಅಲ್ಲಿ ಏನು ಮಾಡ್ತೀವಿ ನಾವು ಒಂದು ಸ್ಯಾಂಪಲ್ ತಗೋತೀವಿ ಸ್ಯಾಂಪಲ್ ತಗೊಂಡು ಚೆಕ್ ಮಾಡ್ತೀವಿ ಅಲ್ಲಿ ಗೊತ್ತಾಗಿದೆ ಬಚ್ಚಾ ಸುಮ್ಮನೆ ಹೋಗೋಣ ಚಲೋ what is random sample explain they are doing so many mistakes ಬಚ್ಚಾ explain ಇದು briefly
Oh my god. Random sampling andre, see, assume that there is a truck here. Okay, there is a truck. और बच्चा full of mangoes. इले mango में दे. Now we are taking some mangoes from this side, some mangoes from this side. We are testing some mangoes from this side randomly. ಗೊತ್ತಾಗಿದೆಯಾ? That is called random sample. ಈಗ ಬಚ್ಚೋ name suggests random sampling is one where individual units from the populations are selected. Some population ನ ತಗೊಂಡ್ಬಿಡ್ತೇವೆ. Population ಅಂದ್ರೆ ಏನಾಗುತ್ತೆ? ಜನಸಂಖ್ಯೆ ಎಲ್ಲ ಇದು. The quantity, the production. For example, government wants to determine the impact of rise in the petrol, right, on the household budget of a particular locality. ಈಗ ಪ್ರೈಸ್ ಗ್ಯಾಸ್ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಯ್ತು, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಯ್ತು, ಅಥವಾ ರೈಸ್ ಪ್ರೈಸ್, ಫುಡ್ ಗ್ರೇನ್ಸ್ ಪ್ರೈಸ್ ಜಾಸ್ತಿ ಆದ್ರೆ ಏನ್ ಮಾಡ್ತಿದ್ವಿ? ವಾಟ್ ಇಸ್ ದ ಇಂಪ್ಯಾಕ್ಟ್, ಇದರ असर क्या होता है, ಇದರ ಪರಿಣಾಮ ಏನಾಗುತ್ತೆ? that for this representative, right, of 30 houses has to be taken and studied. So their name of all 300 houses or area, ನೋಡಿ ಹೇಗಿರುತ್ತೆ, ಕಂಪ್ಲೀಟ್ ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಪಾರ್ಟ್ ಅಷ್ಟು ಡಿಸ್ಕಸ್ ಮಾಡ್ತೀವಿ ನಾವು. ಗೊತ್ತಾಗಿದೆಯಾ? ಗೊತ್ತಾಗಿದೆ ಬಚ್ಚೋ? ಸೊ ಈಗ ಒಂದ್ ಮಾತು ಹೇಳ್ರಿ, ಇಫ್ ಯು ಆರ್ ಗೋಯಿಂಗ್ ಟು ಬೈ ಅ ಫೋನ್, ವಾಟ್ ವಿಲ್ ಚೆಕ್? ಆಪರೇಟ್ ಮಾಡ್ತಿದೆ, ಕಾಲಿಂಗ್ ಆಗಿದೆಯಲ್ಲ, ಕ್ಯಾಮ್ರಾ ಚೆನ್ನಾಗಿದೆ ಅಂತ ಸ್ಯಾಂಪಲ್ ಮಾಡ್ತೀವಿ. ಫುಲ್ ಡೇ ಯು ಕೆನಾಟ್ ಚೆಕ್ ಇಟ್, ರೈಟ್? ನಾವು ಯೂಸ್ ಮಾಡ್ತೀವಿ, ಬಟ್ ಚೆಕ್ ಮಾಡ್ತೀವಿ. ಅದೇ ರೀತಿ ಏನಾಗುತ್ತೆ, ಏನು ನಾವು ಡಿಸಿಷನ್ಸ್ ತಗೊಂಡಿದ್ದೀವಿ ಅದರಿಂದ ಏನ್ ಇಫೆಕ್ಟ್ ಆಗಬಹುದಪ್ಪ, ದಟ್ ಇಸ್ ರ್ಯಾಂಡಮ್ ಸ್ಯಾಂಪಲ್. ರ್ಯಾಂಡಮ್ ಲೈಕ್ ಚೆಕ್ ಮಾಡ್ತೀವಿ ನಾವು, ಕ್ವಾಲಿಟಿ ಚೆನ್ನಾಗಿದೆಯಲ್ಲ, ಹೆವಿ ಡ್ಯೂಟಿ ಅಂತ. ಸೊ in random sample, each individual unit has equal chance of getting the selected. ಇಲ್ಲೇ random sample ಅಲ್ಲಿ ಪಾಸಿಬಿಲಿಟೀಸ್ ಏನಿದೆ ಅಂದ್ರೆ, ನೀವು ಯಾವ ಬೇಕಾದ್ರೂ ತಗೋಬಹುದು. You can take anybody whoever you want, right? So this is called all about random sample ಬಚ್ಚಾ. ಓಕೆನಾ? ಓಕೆನಾ? So what is the briefly explain success? Okay, and NSO ಇದು ಬೇಡ. So guys, ಈಗ next class ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಅದು ಸ್ವಲ್ಪ ತಪ್ಪು ಮಾಡಿದ್ದಾರೆ, ಮಿಸ್ಟೇಕ್. I'll just check now. Next class 10 minutes ನಲ್ಲಿ ಬಿಸ್ನೆಸ್ ಸ್ಟಡಿ ಇದೆ, ರೈಟ್? ಬಿಸ್ನೆಸ್ ಸ್ಟಡಿ ದ ಚಾಪ್ಟರ್ ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಫಸ್ಟ್ ಚಾಪ್ಟರ್ ತಗೊಳ್ತಿದ್ದೀನಿ. ಜಾಯಿನ್ ಆಗಿ, 10 minutes ಬ್ರೇಕ್ ಇದೆ, ಅಂಡ್ ವಿಲ್ ಸ್ಟಾರ್ಟ್ ಬೈ ಅಪ್ರಾಕ್ಸಿಮೇಟ್ಲಿ 6:20. ಓಕೆನಾ? ಓಕೆನಾ ಪ್ರಥಮ್? ಜಾಯಿನ್ ಆಗಪ್ಪ ಬಿಸ್ನೆಸ್ ಕ್ಲಾಸ್ಗೆ. 6:20 ವಿ ಹ್ಯಾವ್ ಕ್ಲಾಸ್, ಜಾಯಿನ್ ಆಗಿ. ಥ್ಯಾಂಕ್ ಯು. ಐಲ್ ಜಾಯಿನ್ ಯು. ಹಾ, ಇನ್ನೊಂದು ಮಾತು, ಸೇಮ್ ಕ್ಲಾಸ್ ಏನಾಗುತ್ತೆ ಯೂಟ್ಯೂಬ್ ನಡೀತಾ ಇರ್ತದೆ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಫಸ್ಟ್ PUC ದವರು ಅಂಡ್ ಅಕೌಂಟ್, ಸ್ಟಾಟಿಸ್ಟಿಕ್, ಬಿಸ್ನೆಸ್ ಎಕನಾಮಿಕ್ಸ್ ಅಂಡ್ ಇಂಗ್ಲಿಷ್ ಕ್ಲಾಸ್ ಎಲ್ಲವನ್ನು ತಗೋತಿದ್ದೀನಿ. ಈಗ ನೆಕ್ಸ್ಟ್ ಬಿಸ್ನೆಸ್ ಕ್ಲಾಸ್ ನಾವು ಮಾಡ್ತೀವಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ ದಲ್ಲಿ ಫ್ರೆಂಡ್ಸ್ ಶೇರ್ ಮಾಡಿರಪ್ಪ. ಓಕೆನಾ? ಚಲೋ ಗೈಸ್, ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.